ಇಲ್ಲಿವ ಗಣಪನ ಇಡಾಕ ಬರ್ರಿ ಅಂದಾರ. ಮತ್ತು ನಮ್ಮ ಹೈಸ್ಕೂಲ್ನಾಗ ಗಣಪನ ಇಡ್ತೇವೆ. ನಾವು ಗಣಪನ ಇಡಾಕ ಹೊಕ್ಕೇವಿ. ಹೌದು, ನಾನು ಗಣಪನ ಇಡಾಕ ಹೊಕ್ಕೇನಿ. ನೀನು ಸಾಲಿಗೆ ಹೊಕ್ಕೇನಂತೀರಿ. ಹಂಗಾರ ನಾಳೆ ಒಂದಿನ ನೀವು ಮನ್ಯಾಗ ಇರ್ತೀರಂತ ಮಾಡಿದ್ನಿ. ನಿಮ್ಮನ್ನು ಕರ್ಕೊಂಡು ಮನಿನ ಸುಣ್ಣ ಹಚ್ಕೋಬೇಕು ಅಂತ ಮಾಡಿದ್ನಿ ಅಲ್ಲಿಯವ. ಅಷ್ಟಿಂಗ್ ಬಂದೈತಿ. ನೀವು ಒಟ್ಟು ನಾಳೆ ನನಗೆ ಕೈಯ ಬಯಾಗ ಆಸರಕ್ಕಿರಂತ ಮಾಡಿದ್ನಲ್ಲ. ಮತ್ತು ಗಣಪನ ಇಟ್ಟು ಲಗುನ ಬರ್ತೀರೇ? ಒಟ್ಟು ನಮ್ಮನ್ನು ಖಾಲಿ ಬಿಡಕ್ಕೆ ಹೋಗ್ಬೇಡ ನೋಡುವ. ನೀನು ಏನಾರ ಒಂದು ಜೋಡಿಸೇ ಬಿಟ್ಟಿರ್ತಾಳೆ ನೋಡು. ನಾ ಹಂಗಾರ ಆರಾಮ್ ಗಣಪನ ಇಟ್ಟು ಮನೆಗೆ ಬಂದು ಕಂದ್ರೆ ನೀನು ಮತ್ತು ಸಾರಿಸೋದು ಇಟ್ಕೊಂಡು ಏನವ? ಇಲ್ಲಿಲ್ವೇ ನಮ್ದು ಮೊನ್ನೆ ಶಾಲ್ಯಾಗ ಕಬಡ್ಡಿ ಆಟದಾಗ ನಾವು ತಾಲೂಕು ಲೆವೆಲ್ನಾಗ ಫಸ್ಟ್ ಬಂದೇವಿ. ಮತ್ತು ನಾವು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗೀವಿ. ನಾವು ಪ್ರಾಕ್ಟೀಸ್ ಹೋಗ್ಬೇಕು ಬೈತಾರೆ ನಮ್ಮ ಸರ್. ಹೋಗ್ಲಿಲ್ಲ ಅಂದ್ರೆ ಯವ್ವ ನೀ ಏನು ನನ್ನೇನು ಹೆಚ್ಚಾಕೋಬೇಡವ, ಇವ್ರನ್ನ ಇಬ್ಬರನ್ನ ಕರ್ಕೊಂಡ್ರೆ ಸಾರಸ್ ನೀನು. ಮತ್ತು ನಾ ಗಣಪನ ಇಟ್ಟು ಅಲ್ಲೇ ಪ್ರಾಕ್ಟೀಸ್ ಹೋಗ್ಕೇನವ ನಾನು. ಇಲ್ವೇ ಸುಳ್ಳ ಹೇಳ್ತಾನೆ. ಇಲ್ಲಿ ಮನ್ಯಾಗ ಹಾರೆ ಹಚ್ತೀರಂತ ಹಂಗ ಸುಳ್ಳ ಹೇಳ್ತಾನ. ಪ್ರಾಕ್ಟೀಸ್ ಅವರು ನಿನ್ನೆ ಮಾಡ್ಸ್ಯಾರ. ಇವತ್ತು ಯಾರು ಇವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಹಂಗೆ ಹೇಳ್ತಾನ. ಮನ್ಯಾಗ ಹಾರೆ ಹಚ್ತೆ ಅಂತಂದು. ಯಾಕಲೇ ನಿನಗೇನಾರ ನಿನ್ನ ಬಗ್ಗೆ ಏನಾರ ಚಾಡಿ ಹೇಳ್ತಾನೆ? ನಾನು ಅಪ್ಪನ ಮುಂದಾರ ಹೇಳ್ತಾನೆ, ಅವ್ವನ ಮುಂದಾರ ಹೇಳ್ತಾನೆ. ನಿನಗೆ ಅದಕ್ಕೆ ಬೇಕಲೇ? ಅವತ್ತ ನಾನು ಅಪ್ಪನ ಕಡೆ 100 ರೂಪಾಯಿ ಇಸ್ಕೊಳಕತ್ತಿದ್ನಿ. ಸೈಕಲ್ ಪಂಚರ್ ಆಗಿತ್ತು, ಅದನ್ನ ಪಂಚರ್ ತಿದ್ದಿಸ್ಬೇಕಂತಂದ. ನೀ ಹೆಂಗೆ ಹೇಳಿದ್ ನೋಡ, ಅಪ್ಪನ ಅವತ್ತ ರೊಕ್ಕ ಕೊಡೋದು ಬಿಡಿಸಿದೆಯಲ್ಲ. ಯವ್ವ ಅವತ್ತು ಸ್ಪೋರ್ಟ್ಸ್ ಇದ್ವಲ್ವೇ, ಸೈಕಲ್ ತೊಗೊಂಡು ಹಗಲೆಲ್ಲ ಕೆರೆ ಕಡೆ ಮತ್ತು ಬಿಡ್ಸೂರು ದಾರ್ಯಾಗ ಸೈಕಲ್ ಹೊಡೆದಾನ ಗೆಳೆಯರ ಕರ್ಕೊಂಡು. ಮತ್ತು ಅದು ಟ್ಯೂಬ್ ಪಂಚರ್ ಆಗೈತೆ ಈಗ ಅದು ಸೈಕಲ್. ಯಾಕ ನೀನು ಹೋಗಿದ್ದಿಲ್ಲ? ನಿಮ್ಮ ಗೆಳೆಯರು ಕೂಡ ಅಲ್ಲಿ ಇದಕ್ಕೆ ಹಳ್ಳದ ಮೇಲೆ ಪ್ಯಾರಲ್ ಪಟಕ್ಕೆ ಹೋಗಿರ್ಕಿಲ್ಲ. ಪ್ಯಾರಲ್ ಕಾಯ್ಕೊಳಕ 5-6 ದಿವಸ ನೀನು ಹೋಗಿದ್ದೆ ನೋಡಪ್ಪ. ಏನಾರ ಯಾಕಾಗಲ್ದಕ್ಕ ನನಗೊಂದಿಟ್ಟು ಆಸರ ಆಗ್ರಿಯಪ್ಪ. ನಳ ಬರ್ತಾವೆ. ನಳ ಬಂದ್ರೆ ನೀವು ನೀರು ಹಿಡಿದು ಹಾಕ್ರಿ. ನಾ ಹಾಸಿಗೆ ನೀರಾಗ ಎದೆ ಹಾಕ್ತೀನಿ. ಹಾಸಿಗೆ ಹೋಗೋದು ಹಾಕಿದ್ವಿ ಅಂದ್ರೆ ಹಗಲೆಲ್ಲ ಇವತ್ತು ಒಟ್ಟು ಹೊರಪಾಕೈತಿ, ಬಿಸಿಲು ಬಿದ್ದೈತಿ, ಹಾಸಿಗೆ ಒಣಗ್ತಾವಪ್ಪ. ನೀವು ನೀರು ಹಿಡಿದು ಹಾಕ್ರಿ. ನಾ ಹಾಸಿಗೆ ಹೋಗೋದು ಹಾಕಿ ಸುಣ್ಣ ಹಚ್ಚಕ್ಕೆ ಚಲೋ ಮಾಡ್ತೀನಿ. ಮತ್ತು ನೀವು ಗಣಪನ ಇಟ್ಟಿಟ್ಟ ಬರ್ರಿ. ಸಾಲಿಗೆ ಹೋಗೋದನ್ನು ಬಿಡಾಕೆ ಹೋಗ್ಬೇಡ್ರಿ. ಹೋಗ್ರಿ ಗಣಪನ ಇಟ್ಟಿಟ್ಟ ಬರ್ರಿ. ಯವ್ವ ಜ್ಯೋತಿ, ನೀವು ನನ್ನ ಕೈಯ ಬಾಯಾಗ ವಾರೆ ಮಾಡುವಂತೇವ. ಇಂದೊಂದು ದಿನ ಬಿಡು, ಬೇಡ ಹೋಗೋದು. ಇಲ್ವೇ ನಾನು ಹೊಕ್ಕೇನಿ. ನಮ್ಮ ಗೆಳತಿಯರು ಎಲ್ಲರೂ ಹೊಂಟಾರ, ನಾನು ಹೊಕ್ಕೇನಿ. ಮತ್ತು ನಾನು ಆಟದಾಗ ಹೋಗಿಲ್ಲ ಅಂದ್ರೆ ನಾನು ಪ್ರಾಕ್ಟೀಸಿಗೆ ಕರೀತಾರೆ ಅವರು. ಹೋಗಲಿಲ್ಲ ಅಂದ್ರೆ ಬೇರೆದವ್ರನ್ನ ಕರ್ಕೊತಾರ. ಮೊನ್ನೆ ಬಸವಣ್ಣನ ಜಾತ್ರೆಯಾಗ ಕೋಲಾಟಕ್ಕೆ ನಾನು ಮನ್ಯಾಗ ಹೊರೆ ಮಾಡಿ ಹೊತ್ತಾಗ ಹೋಗಿದ್ದಕ್ಕೆ ನಾನು ಹಿಂದಿನ ಸಾಲಿನಾಗ ನಿಂತಿಲ್ವಿ. ಹಂಗೆ ಮಾಡಬೇಡ್ರಿ ಯವ್ವ, ಕಳಿಸ್ಕೊಡ್ರಿ ನಾನು. ಈಗ ನಿಮ್ಮಪ್ಪ ಬರೋ ಹೊತ್ತಾಗೈತಿ. ಕುರಿಯಾಗಿಂದ ನಾನು ನಿನ್ನೆ ಸಂಜೆನಾಗ ರೊಟ್ಟಿ ಮಾಡಿಟ್ಟೇನೆ. ಬಿಸಿ ಪಲ್ಯವು ತೊಗರಿಬೇಳೆ ಕುದಿಯಾಕಿದ್ದೆ. ಕುದ್ದಿದ್ರೆ ಸಾರು, ಬಿಸಿ ಪಲ್ಯವು, ಅನ್ನ ಉಪ್ಪಿಟ್ಟದು ಮಾಡಿಟ್ಟೇನಿ. ಅವರು ಕುರಿಯಾರು ಬಂದ್ರಂದ್ರೆ ರೊಟ್ಟಿ ಕಟ್ಟಬೇಕು. ಮತ್ತು ನೀವು ನನಗಟ್ಟ ಹಿಟ್ಟು ಹೇಳೇ ನೋಡುವ. ಮತ್ತು ಹೆಂಗೆ ಮಾಡ್ತೀರಿ? ಬರೀ ನಿಮ್ದು ಮಾಡ್ತಾನ ಮಾಡಬೇಡ್ರಿ. ನೀನು ಬರೀ ಕುರ್ಗ್ಯಾರ ರೊಟ್ಟಿ ಅಂತೀವಿ ಬಿಡವ. ನೀ ಒಂದೇನು ಹೇಳ್ತಿದ್ದೆ? ನಮ್ಗೆ ಕೇಳಿದ್ರೆ 10 ರೂಪಾಯಿ ಕೊಡೋಂಗಿಲ್ಲ. ಮತ್ತಾಗ ಇತ್ತಾಗ ಆ ಹೊರೆನೂ ಹೇಳ್ತಿ, ಈ ಹೊರೆನೂ ಹೇಳ್ತಿದ್ದೆ. ಹೊರೆನ ಮಾಡೋದು ಆತು. ಮತ್ತೆ ರೊಕ್ಕ ಕೊಡ್ತಾನಂದು ಎದಕ್ಕೆ ಕೇಳಿದ್ರೆ ಅವ್ನು ರೊಕ್ಕ ಕೊಡೋದಿಲ್ಲ. ನಾನು ಹಿಂಗೆ 10 ರೂಪಾಯಿ ಕೊಡ್ತೇನೆ ಬಾರಿಯಪ್ಪ. ನೀನು 10 ರೂಪಾಯಿ ಕೊಡ್ತೇನೆ ತೊಗೊಂಡು ಹೋಗುವಂತೆ ಸಾಲಿಗೆ.